ವೆಲ್ಕಮ್ ಟು ಮೈ ಫುಡ್ ವರ್ಕೌಟ್ ಡೇ. ಬೆಳಿಗ್ಗೆ 6:30 ಎದ್ದು 6:45 ಅಷ್ಟೊತ್ತಿಗೆ ಪಾರ್ಕ್ಗೆ ಹೋಗಿ ಮಳೆ ಹನಿ ಜೊತೆ ಸಾಂಗ್ಸ್ ಕೇಳ್ಕೊಂಡು ಹಾಗೆ ನೀವು ವಾಕ್ ಮಾಡ್ಕೊಂಡು ಹೋದೆ. ಇದರ ಮಜಾನೇ ಬೇರೆ ಇತ್ತು. ಇವತ್ತಿನ ಮೋಟಿವೇಶನ್ ಏನ್ ಗೊತ್ತಾ? ಈ ಹುಡುಗ ನಾವು 1 ರೌಂಡ್ ಬರೋಷ್ಟರಲ್ಲಿ ಇವರು 2 ರೌಂಡ್ ಬರ್ತಾರೆ. ಇವರ ವೇಗ ಎನರ್ಜಿಯೇ ಇವತ್ತಿನ ನನ್ನ ಮೋಟಿವೇಶನ್. ನಮ್ಮ ಆಫೀಸ್ ಅಂತೂ ಸಖತ್ತಾಗಿ ಕಾಣ್ತಾ ಇತ್ತು. ಹೀಗೆ ವಾತಾವರಣ ಎಂಜಾಯ್ ಮಾಡ್ತಾ 9 ರೌಂಡ್ ನ ಕಂಪ್ಲೀಟ್ ಮಾಡಿದ್ವಿ. ರೌಂಡ್ ಕಂಪ್ಲೀಟ್ ಆದ್ಮೇಲೆ ನಾನು ಹಾಗೆ ವಿನುತಾ ಅವರು ಲೆಗ್ ವರ್ಕೌಟ್ ಶುರು ಮಾಡಿದ್ವಿ. ಮುಗಿಸಿ ನಾನು 5 ನಿಮಿಷ ಧ್ಯಾನ ಮಾಡಿದೆ. ಧ್ಯಾನ ಮಾಡುವಾಗ ನನ್ನ ಚಿಂಟುನೇ ನೆನಪಾಗ್ತಾನೆ. ಧ್ಯಾನ ಆಗಿ ಕಣ್ಬಿಟ್ಟ ತಕ್ಷಣ ಇಡೀ ಜಗತ್ತೆಲ್ಲ ನನಗೆ ನೀಲಿ ಕಾಣಿಸೋಕ್ ಶುರುವಾಯಿತು. ಫೈನಲಿ ಇವತ್ತಿನ ವರ್ಕೌಟ್ ಮುಗಿಸಿ ಪೇಜಿಗೆ ಬಂದು ಹಸಿಬೆ ಹಣ್ಣಿನ ಜ್ಯೂಸ್ ಕುಡಿದೆ. ಸ್ನಾನ ಮಾಡಿ ಗೀ ರೈಸ್ ಹಾಗೇನೆ ಚಿಕನ್ ಗ್ರೇವಿ ಮಾಡಿದ್ರು. ಅದನ್ನ ತಿನ್ಕೊಂಡು ಸೀದಾ ಆಫೀಸ್ ಕಡೆಗೆ ನನ್ನ ಪಯಣ ಬೆಳೆಸ್ಕೊಂಡೆ. ಆಫೀಸಿಗೆ ಹೋಗಿ ನನ್ನ ಒಂದು ಈ ಹೊಸ ಜಾರ್ಗೆ ನೀರು ತುಂಬಿಸಿ ತೇಜು ಅವರು ಚಿಯಾ ಸೀಡ್ಸ್ ನ ಆಡ್ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ಸ್ವಲ್ಪ ಇವತ್ತಿನ ಪ್ಯಾಕೇಜ್ ಗಳನ್ನ ಮುಗಿಸ್ಕೊಂಡು ಮಧ್ಯಾಹ್ನ 1:30 ಜೊತೆಗೆ ಊಟಕ್ಕೆ ಬಂದು ಸ್ವಲ್ಪ ನನ್ನ ಇನ್ನೊಂದು ಚಾನಲ್ಗೆ ವಿಡಿಯೋಸ್ ಮಾಡೋದಿತ್ತು. ಅದನ್ನ ಮಾಡ್ಕೊಂಡು ಮತ್ತೆ ಸೀದಾ ಆಫೀಸಿಗೆ ಹೋದೆ. ಅಲ್ಲಿ ಕೂಡ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಇದಾದ್ಮೇಲೆ 5 ಗಂಟೆ ಅಷ್ಟೊತ್ತಿಗೆ ಟೀ ಕುಡ್ಕೊಂಡು ಸೀದಾ ಪಿಜಿ ಹತ್ರ ಬಂದೆ. ಪಿಜಿ ಹತ್ರ ಬರ್ತಾ ಇದ್ದಂತೆ ನಮ್ಮ ಪಿಜಿ ಓನರ್ ಮಗು ಆಟ ಆಡ್ತಾ ಇತ್ತು. ಅದ್ರ ಜೊತೆ ಆಟ ಆಡ್ಕೊಂಡು ಕೂತೆ. ಸೊ ಇದಾಗಿತ್ತು ಇವತ್ತಿನ ಮೆನಿ